ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗುರುವಾರದ ಬೆಳಗಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಿನ್ನೆನೇ ಎಲ್ಲ ಕೆಲಸ ಎಲ್ಲ ಮುಗಿಸಿರೋದ್ರಿಂದ ಬೆಳಿಗ್ಗೆ ಎದ್ದು ಹೊಸ್ಲನ್ನ ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ರಂಗವಲ್ಲಿ ಸಂಸ್ಕೃತದ ಪದದಲ್ಲಿ ರಂಗವಲ್ಲಿಯಿಂದ ಬಂದಿದೆ. ಇದು ಮನೆ ದಿನ ಬೆಳಿಗ್ಗೆ ರಂಗೋಲಿ ಬಿಡಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಕೂಡ ಮೂಡುತ್ತೆ ಮನೆಯಲ್ಲಿ. ಶುಭ ಸಂಕೇತಕ್ಕೆ ಸಮ ಅಂತಲೂ ಹೇಳ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮದುವೆ ಆಗಿರೋ ಹೆಣ್ಮಕ್ಳು ಯಾವಾಗಲೂ ರಂಗೋಲಿ ಬಿಡಿಸಿದ್ರೆ ಅದು ಶುಭ ಸಂಕೇತಕ್ಕೆ ಸಮ. ಹಿಂದೂ ಧರ್ಮದಲ್ಲಿ ರಂಗೋಲಿ ಬಿಡಿಸೋದನ್ನು ಮಂಗಳಕರವೆಂದು ಪರಿಗಣಿಸ್ತಾರೆ. ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸೋಕ್ಕೆ ಬಂದಿಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಬಿಡಿಸಿದ್ದೀನಿ. ಮನೆ ಮುಂದೆ ರಂಗೋಲಿ ಬಿಡಿಸಾಗಿದೆ. ಈಗ ನಾನು ನೆಕ್ಸ್ಟ್ ದೇವ್ರ ಮುಂದೆ ಕೂಡ ಬಿಡಿಸೋಣ ಅಂತ ಬಂದೆ. ನಾನು ಗುರುವಾರ ಬಿಡಿಸೋವಂತಹ ರಂಗೋಲಿ ಬಿಡಿಸ್ತಾ ಇದ್ದೀನಿ ದೇವ್ರ ಮುಂದೆ. ಇದು ಗುರುವಾರ ಬಿಡಿಸೋ ರಂಗೋಲಿ. ಇದನ್ನು ಕೂಡ ಹಾಕ್ಕೊಂಡು ರಂಗೋಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೋಸ್ಕರ ರೆಡಿ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಗುರುವಾರ ನಮ್ಮ ಮನೆಯವರೇ ಪೂಜೆ ಮಾಡೋದು. ಅದಕ್ಕೋಸ್ಕರ ಅವರೇ ಎದ್ದು ದೇವರ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರ ಫೋಟೋಗೂ ಹೂವು ಇಡ್ತಾಯಿದ್ದಾರೆ. ನಾವು ಜಾಸ್ತಿ ರಾಯರನ್ನ ಜಾಸ್ತಿ ನಂಬ್ತೀವಿ. ನಮ್ಮ ಮನೇಲಿ ತುಂಬ ಕಷ್ಟ ಇದ್ದಾಗ ಕೈ ಹಿಡ್ದಿದ್ದು ರಾಘವೇಂದ್ರನೇ. ಅದಕ್ಕೋಸ್ಕರ ನಮ್ಮ ಮನೇಲಿ ಗುರುವಾರ ನಮ್ಮ ಮನೆಯವರು ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಈಗ ಮನೇಲಿ ಸತ್ತವ್ರಿಗೆ ಫೋಟೋಗೆಲ್ಲ ಹೂವು ಇಟ್ಕೊಂಡು ಅವರಿಗೂ ಕೂಡ ಹೂವು ಇಡ್ತಿದ್ದಾರೆ, ನೋಡ್ಬೋದು ನೀವು. ನೆಕ್ಸ್ಟು ಎಲ್ಲ ಫೋಟೋಗಳಿಗೂ ಹೂವು ಇಟ್ಟು ಈಗ ದೀಪ ಹಚ್ತಾ ಇದ್ದಾರೆ. ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾರೆ. ನಾವು ಗುರುವಾರ ರಾಯರಿಗೋಸ್ಕರ ತುಪ್ಪದ ದೀಪನೇ ಹಚ್ಚೋದು. ನಾವು ಯಾವ ವಾರ ನಾನ್ ವೆಜ್ ತಿಂದಿಲ್ಲ ಅಂದರೂ ಗುರುವಾರ ಮಾತ್ರ ನಾನ್ ವೆಜ್ ತಿನ್ನೋದೇ ಇಲ್ಲ. ನಾವು ರಾಯರನ್ನ ಅಷ್ಟು ನಂಬಿದ್ದೀವಿ. ಎಷ್ಟು ಕಷ್ಟ ಇದ್ದಾಗಲೂ ನಮ್ಮ ಕೈ ಹಿಡ್ದಿದ್ದು ರಾಘವೇಂದ್ರ ಸ್ವಾಮಿನೇ. ಅದಕ್ಕೋಸ್ಕರ ಅವರಿಗೋಸ್ಕರನೇ ನಮ್ಮ ಮನೇಲಿ ನಾವು ಗುರುವಾರ ಒಂದಿನ ಅವ್ರಿಗೋಸ್ಕರ ಮೀಸಲಾಗಿಡ್ತೀವಿ. ಗುರುವಾರ ಅಂತಲೇ ಅಲ್ಲ, ಡೈಲಿ ಅಷ್ಟೇ. ನಾವು ರಾಯರನ್ನ ನೆನೆಸ್ಕೊಂಡಿರೋ ದಿನವೇ ಇಲ್ಲ. ದಿನಾಗಲೂ ನಾವು ರಾಯರನ್ನ ನೆನೆಸ್ಕೋತಾನೆ ಇರ್ತೀವಿ. ನೋಡ್ಬೋದು ಪೂಜೆ ಎಲ್ಲ ಆಗಿದೆ. ಈಗ ನನ್ನ ಮಗಳು ತುಂಬ ಅಳ್ತಾಯಿದ್ಲು ಅಂತ ಅವಳಿಗೆ ಸರಿ ಮಾಡೋದಕ್ಕೋಸ್ಕರ ಸರಿ ಮಾಡ್ತಾಯಿದ್ವಿ. ಈಗ ನನ್ನಿಬ್ಬರು ಮಕ್ಕಳು ಹೋಗಿ ಅವರಪ್ಪ ಪೂಜೆ ಮಾಡ್ತಿದ್ರು ಅಂತ ತೊಡೆ ಮೇಲೆ ಕುತ್ಕೊಂಡು ತೀಟೆ ಮಾಡ್ತಿದ್ದಾರೆ. ಈ ಕಡೆ ಸರಿ ರೆಡಿ ಆಗಿದೆ. ಅಂಗಡೀಲಿ ತರೋ ಸೆರ್ಲೆಕ್ಕಿಂತ ಮನೇಲಿ ಮಾಡೋ ರಾಗಿ ಸರಿ ತುಂಬ ಹೆಲ್ತಿಗೆ ಒಳ್ಳೇದಲ್ವ ಮಕ್ಕಳಿಗೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ರಾಗಿ ಸರಿ ರೆಡಿ ಮಾಡಿದ್ದೀವಿ. ಇದಕ್ಕೆ ಎಷ್ಟೊಂದು ಥರ ಪ್ರೋಟೀನ್, ವಿಟಮಿನ್ಸು ಎಲ್ಲ ಕಾಳುಗಳನ್ನು ಹಾಕಿದ್ದೀವಿ. ನೋಡಿ, ಅವಳು ರಾಗಿ ಸರಿ ಅಂದರೆ ಸಾಕು ಬರಲ್ಲ, ಓಡಿ ಹೋಗ್ತಾಳೆ. ಏನಂದ್ರೆ ಏನೂ ತಿನ್ನಲ್ಲ. ನೋಡಿ, 1 ಸ್ಪೂನ್ ತಿನ್ನಿಸೋದಕ್ಕೂ ಜಾಸ್ತಿ ಕಷ್ಟ ಆಗುತ್ತೆ ನಮಗೆ. ತಿನ್ನೋದೇ ಇಲ್ಲ ಅಂತಾಳೆ, ಏನೂ ತಿನ್ನಲ್ಲ ಅವಳು. ನೋಡಿ ಹೆಂಗೆ ಮಾಡ್ತಿದ್ದಾಳೆ ನನ್ನ ತಂಗಿ. ತಿನ್ನಿಸ್ತಾ ಇದ್ದರೆ ತಿಂತಾನೇ ಇಲ್ಲ. ನೋಡಿ, 1 ಸ್ಪೂನ್ ತಿನ್ನೋದಕ್ಕೂ ಅವಳಿಗಾಗಲ್ಲ. ಅವಳಿಗೆ ತುಂಬ ಹಠ ಮಾಡ್ತಾಳೆ. ನೋಡಿ, ರಾಗಿ ಸರಿ ತಿನ್ನಲ್ಲ ಅಂತ ಹಠ ಮಾಡಿ ಸ್ವಲ್ಪ ತಿಂದು ಯಾವ ಥರ ಆಟಾಡ್ತಿದ್ದಾಳೆ ನೋಡಿ. ಅವಳು ಇವಾಗ ನಡೆಯೋದನ್ನ ಕಲಿತಾ ಇದ್ದಾಳೆ. ಒಂದೊಂದೇ ಹೆಜ್ಜೆನ ತೂರಾಡ್ಕೊಂಡು ಹಾಕ್ಕೊಂಡು ಬರ್ತಿದ್ದಾಳೆ. ನೆಕ್ಸ್ಟು ಇಲ್ಲಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿ ಕಾಫಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನನ್ನ ತಂಗಿ ಮತ್ತು ನನ್ನ ಮಗ ಚಿಕ್ಕ ಮಕ್ಕಳು ಥರ ಕಿತ್ತಾಡ್ತಿದ್ದಾರೆ ನೋಡಿರಿ. ಚಿಕ್ಕ ಮಕ್ಕಳ ಥರ ಹೊಡೆದಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಯಾವಾಗಲೂ. ನನ್ನ ಮಗ ಅವಳಿಗೆ ಹೋಗಿ ಹೊಡಿತಾ ಇರ್ತಾನೆ. ಇವ್ರ ಕಿತ್ತಾಟ ನೋಡೋಕ್ಕೆ ಆಗೋಲ್ಲ ಡೈಲಿ ಮನೇಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಫಿನ. ನೋಡ್ತಾ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ನನಗೆ ನಮ್ಮ ಮನೆಯವ್ರು ಮಾಡಿಕೊಡೋ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಹೋಗ್ಬಿಡುತ್ತೆ. ಅಷ್ಟಿಷ್ಟ ಅವ್ರು ಮಾಡಿಕೊಡೋ ಕಾಫಿ. ಅದಕ್ಕೋಸ್ಕರ ಡೈಲಿ ಅವರೇ ಮಾಡಿಕೊಡ್ತಾರೆ. ಇವಳು ನೋಡಿ, ನನ್ನ ತಂಗಿ ಇನ್ನೊಬ್ಳು ಹುಷಾರಿಲ್ಲ, ಅದಕ್ಕೆ ಹಿಂಗೆ ನರಳ್ಕೊಂಡು ಬರ್ತಾ ಇದ್ದಾಳೆ. ಎಲ್ಲರೂ ಕಿಂಡಲ್ ಮಾಡ್ಕೊಂಡು ಕೂತಿದ್ದಾರೆ. ಇವಳು ಕಾಫಿ ಬೇಕಾ ಅಂತ ಕೇಳ್ತಿದ್ದಾಳೆ. ಎಲ್ರದ್ದು ಪೂಜೆ ಆಯಿತು, ಮನೆ ಕೆಲಸ ಎಲ್ಲ ಆಗಿ ಕಾಫಿ ಕುಡಿತಾ ಇದ್ವಿ.
ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳು ಆಟಾಡ್ತಾ ಇದ್ರಲ್ವ ಅವ್ರನ್ನ ನೋಡಿಕೊಂಡು ಕೂತಿದ್ವಿ. ನನ್ನ ಮಗಳು ಬೇರೆ ನಡೆಯೋದು ಕಲಿತಾ ಇದ್ಲು, ಅವಳನ್ನ ನೋಡ್ಕೊಂಡು ಕೂತಿದ್ವಿ. ಈಗ ನೋಡಿ ಯಾರ ಸಹವಾಸನೂ ಬೇಡ ಅಂತ ಅವಳಿಗೆ ನಿದ್ದೆ ಬಂದಿದೆಯೇನೋ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಮಲ್ಕೋತಾ ಇದ್ದಾಳೆ. ಮನೆಯೆಲ್ಲ ತೀಟೆ ಮಾಡಿ ಚೆನ್ನಾಗಿ ಹೊಡ್ದು ಅವ್ರ ಅಣ್ಣನ ನೋಡಿ. ಇವಳು ಮಲ್ಕೊಳ್ಳೋ ಟೈಮಲ್ಲಿ ಅವನು ಬಂದು ತೀಟೆ ಮಾಡ್ತಾನೆ, ಮಲ್ಗೋದಕ್ಕೆ ಬಿಡಲ್ಲ ಅವಳನ್ನ. ಇವಳು ಅದಕ್ಕೆ ಮಲಗ್ದೇನೆ ಎದ್ಬಿಟ್ಲು. ಇವಳು ಅವನ್ನ ತೀಟೆ ಮಾಡ್ಕೊಂಡು ಹೋಗ್ತಾಳೆ. ನಮ್ಮ ಮನೇಲಿ ಇವ್ರನ್ನ ನೋಡಿ ಕಿರ್ಚಿ ಸಾಕಾಗ್ಬಿಡುತ್ತೆ. ಅಷ್ಟರಲ್ಲಿ ನನ್ನ ತಂಗಿ ಟಿಫನ್ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಇದು ಮಾಡಿಕೊಂಡು ಪುಳಿಯೋಗರೆ ಮಾಡ್ತಿದ್ಲು. ಇವಳು ಹುಷಾರಿಲ್ಲದೆ ಇರೋದ್ರಿಂದ ಡ್ರಾಯಿಂಗ್ ಮಾಡ್ತೀನಿ ಅಂತ ಎತ್ಕೊಂಡು ಬಂದಳು. ನೋಡಿ ಅವಳ ಬುಕ್ಕಲ್ಲಿ ಯಾವ್ಯಾವ ಥರ ಡ್ರಾಯಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಸುಮ್ಮನೆ ಚಾಕ್ಲೇಟ್ ಪೇಪರ್, ಗಿಡ ಮತ್ತು ಪುಕ್ಕಗಳು ಇವನ್ನೆಲ್ಲ ಕಿತ್ಕೊಂಡು ಅಂಟಿಸ್ಕೊತಾ ಇರೋದು. ಬರೀ ಇಂಥದ್ದೇ ಇವಳ್ದು, ಇಂಥದ್ದೇ ಮಾಡ್ಕೊಂಡು ಕೂತಿದ್ದಾರೆ ಈಗ ಹುಷಾರಿಲ್ಲ ಅಂತ. ಇವಳು ನನ್ನ ಮಗಳು ಮಲ್ಕೋದೇನೆ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ನೋಡಿ ಯಾವ ಥರ ಆಡ್ತಾಳೆ ಅಂತ, ಮಲ್ಕೋದೇನೆ ಇಷ್ಟು ಟೈಮ್ ಆಗಿದ್ರೂ ಮಲ್ಕೊಂಡಿಲ್ಲ. ಇದಾಗಿದೆ ಮಾರ್ನಿಂಗ್ ವ್ಲಾಗ್. ಟಿಫನ್ ಎಲ್ಲ ರೆಡಿಯಾಗಿ ಟಿಫನ್ ಆಯಿತು. ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.